ಈ ಹುಡುಗಿ ಹರೇ ರಾಮ್ ಹರೇ ಕೃಷ್ಣ ಅಂತ ಬರೀತಿತ್ತು. ಯಾಕಂದರೆ ಪೂರ್ತಿ ವಿಡಿಯೋ ನೋಡಿ. ಎಲ್ಲ ಕನ್ನಡಿಗರಿಗೂ ಬೆಳಗಿನ ಶುಭೋದಯಗಳು. ಇವತ್ತಿನ ನನ್ನ ಮಿನಿ ಲಾಗ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನನ್ನ ಮಿನಿ ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬೆಳಗ್ಗೆ ವಾಕಿಂಗ್ ಬಂದಿದೆ, ಅದಕ್ಕೆ ಎಲ್ಲೇ ರೋಡಲ್ಲೇ ವಿಡಿಯೋ ಮಾಡ್ತಿದ್ದೆ. ಅದಾಯ್ತಿದ್ದಂಗೆ ಸೂರ್ಯ ಬಂತು. ಓಪ್ಪ ಅಂತಂತೂ ಸೂರ್ಯ ಬಂದನಲ್ಲ ಅಂದ್ಕೊಂಡು ರಿಟರ್ನ್ ರೂಮ್ ಕಡೆಗೆ ಬಂದೆ. ನಮ್ಮ ರೂಮ್ ಎಲ್ಲಿರೋದು ಅನ್ನೋದಾದರೆ ಅಡ್ರೆಸ್ ತೋರಿಸ್ತೀನಿ ನೋಡಿ. ಅಂದ್ರಳ್ಳಿ ಮೇನ್ ರೋಡ್, ಡಿ ಗ್ರೂಪ್ ಲೇಔಟ್, ಬೆಂಗಳೂರು ಅಂತ ನಾವಿರೋ ಏರಿಯಾ. ಇಲ್ಲಿಂದ ಮುಂದೆ ಹೋಗಿ ಲೆಫ್ಟ್ ತಗೊಂಡು ಫಸ್ಟ್ ರೈಟು ಫಸ್ಟ್ ಲೆಫ್ಟಲ್ಲೇ ನಮ್ಮ ಮನೆ ಇರೋದು ನೋಡಿ. ಇದೆ ನಾವಿರೋ ಮನೆ. ಆಮೇಲೆ ಗಾಡಿಗೆ ಬಂದು ವಿಘ್ನೇಶ್ವರನ ಕೈ ಮುಗ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟು. ಎಲ್ಲಿಗೆ ಅನ್ನೋದಾದರೆ ನಾಷ್ಟ ತರೋಕ್ಕೆ ನಾನು ನನ್ನ ತಮ್ಮ ಇಬ್ಬರು ಹೊರಟು. ಯಾಕಪ್ಪ ಅನ್ನೋದಾದರೆ ನಮಗೆ ಕಂಪ್ನಿ ಕಡೆಯಿಂದ ಒಂದು ಹೋಟ್ಲು ಹೇಳಿದ್ದಾರೆ. ಅದೇ ಹೋಟ್ಲಲ್ಲಿ ನಾವು ನಾಷ್ಟ ಮಾಡಬೇಕು ನೋಡಿ. ಇದೇ ಆ ಹೋಟ್ಲು. ಅಲ್ಲಿ ಹೋಗಿ ಒಳಗಡೆ ಹೋಗಿ ಪಾರ್ಸಲ್ಗೆ ಹೇಳ್ದು. ಆಮೇಲೆ ಪಾರ್ಸಲ್ ಕಟ್ಟಿಸ್ಕೊಂಡು ತಿರ್ಗಾ ರಿಟರ್ನ್ ರೂಮ್ ಹತ್ರಕ್ಕೆ ಬಂದು ನಾಷ್ಟ ಮಾಡಿ ನಾವು ಹೊರಟಿದ್ದೆ ಕೆಲಸದ ಕಡೆ. ಎಲ್ಲಿ ಅನ್ನೋದಾದರೆ BBMP ಆಫೀಸ್ ಕೆಂಗೇರಿ. ಅಲ್ಲೋದು ಯಾರೋ ಸರ್ ಬರ್ತಾರೆ ಅಂತ ಹೇಳಿದ್ರು ವೆಯ್ಟ್ ಮಾಡೋಕ್ಕೆ. ಹೊರಗಡೆನೇ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೋ ನೋಡಿ. ಇದೇ BBMP ಆಫೀಸ್ ಕಾರ್ ಪಾರ್ಕಿಂಗು. ನಮಗೂ ಇದೇ ವಸ್ತು, ಫಸ್ಟ್ ಬೆಂಗಳೂರಲ್ವಾ, ಅದಕ್ಕೆ ವಿಡಿಯೋ ಮಾಡಿದೆ. ಅಲ್ಲಿಂದ ಡೀಸೆಲ್ ಇರಲಿಲ್ಲ, ಡೀಸೆಲ್ ಹಾಕ್ಸ್ಕೊಳ್ಳೋದ ಅಂತ ಬಂದು ಡೀಸೆಲ್ ಹಾಕ್ಸ್ಕೊಳ್ಳೋಕ್ಕೆ ಇನ್ನೊಬ್ಬರ ಹತ್ರ ಇಂಡೆಂಟ್ ಇಸ್ಕೋಬೇಕಿತ್ತಂತೆ ಸರ್ ಡೀಸೆಲ್ ಇನ್ಚಾರ್ಜ್ ಹತ್ರ. ನೋಡಿ ಇದೇ ಬಂಕಲ್ಲಿ ಹಾಕ್ಸ್ಕೋಬೇಕಂತೆ ಡೀಸೆಲ್ಲ. ನಾವು ವೆಯ್ಟ್ ಮಾಡಿ ಬರ್ತೀವಿ ಅಂದರು. ನಾವು ತುಂಬ ವೆಯ್ಟ್ ಮಾಡಿದೋ, ಬರಲೇ ಇಲ್ಲ. ತಲೆ ಬೇರೆ ನೋತೈತಿ ಟ್ರಾಫಿಕ್ಕಲ್ಲಿ. ಇನ್ನು ಎಷ್ಟೊತ್ತಿಗೆ ಬರ್ತಾರಪ್ಪ ಅಂತ ಅನಿಸ್ತಾಯಿತ್ತು. ಆಮೇಲೆ ನೋಡಿದ್ರೆ ಕೊನೆಗೂ ಬಂದರು. ಮಾಮೂಲಿ ಇದು ಕಂಪ್ನಿ ಗಾಡಿ ಅಲ್ವಾ, ಸೊ ಅದಕ್ಕೆ ಫುಲ್ ಟ್ಯಾಂಕ್ ಡೀಸೆಲ್ ಹಿಡಿಬೇಕು. ನಾವು ಡೀಸೆಲ್ ಎಷ್ಟಕ್ಕೆ ಹಾಕ್ಸಿತ್ತು ಅನ್ನೋದಾದರೆ ನೋಡಿ, ಫುಲ್ ರೀಡಿಂಗ್ ಹಾಕ್ತೀನಿ ರೀ. ಟೋಟಲ್ ರೀಡಿಂಗು ಹತ್ತತ್ರ 3,000 ಆಯಿತು. 34 ಲೀಟ್ರ್ ಟೋಟಲ್ ಡೀಸೆಲ್ ಹಿಡಿದಿತ್ತು. ಇಲ್ಲಿ ನಂಬರ್ ಹೇಳಿ ಅಂದರು, ನನ್ನ ನಂಬರ್ ಹೇಳ್ಬಿಟ್ಟೆ. ಆಮೇಲೆ ನಿಮ್ಮದೆಲ್ಲ ಡೀಸೆಲ್ ಇನ್ಚಾರ್ಜ್ ಇರ್ತಾರಲ್ಲ ಅವ್ರ ನಂಬರ್ ಹೇಳಿ ಅಂದರು. ಆಮೇಲೆ ನಂಗೆ ಗೊತ್ತಿರಲಿಲ್ಲ, ಇನ್ನೊಬ್ರು ಹೇಳಿದ್ರು. ಅದಾದಮೇಲೆ ನೋಡಿ ಈ ಥರ ಕಂಪ್ನಿ ಎಂಪ್ಲಾಯಿದು ಅಂದರೆ ಅವರು ಡೀಸೆಲ್ ಇನ್ಚಾರ್ಜ್ ನಂಬರ್ ಹಾಕಿ ಬಿಲ್ ತೆಗಿತಾರೆ. ಸೊ ಅದಾದಮೇಲೆ ನಾವೆಲ್ಲ ಬಂದಿದ್ದೆ ಊಟ ಮಾಡೋದ ಅಂತ. ಅದೇ ಬೆಳಿಗ್ಗೆ ಹೇಳಿದ್ನಲ್ಲ, ಅದೇ ಹೋಟ್ಲ್ ಹತ್ರಕ್ಕೆ ಬಂದು ಎಲ್ಲ ಊಟ ಮಾಡೋದಂತ. ಹೊಟ್ಟೆ ಬೇರೆ ತುಂಬ ಹಸಿತಿತ್ತು. ಅದಾದಮೇಲೆ ಊಟ ಮಾಡ್ಕೊಂಡು ಸೀದಾ ರೂಮ್ ಹತ್ರಕ್ಕೆ ಹೋದೋ. ಸ್ನಾನ ಮಾಡ್ಕೊಂಡು ಬಟ್ಟೆ ಒಗಿಬೇಕಿತ್ತು ನಾನು. ಬಟ್ಟೆ ಎಲ್ಲ ಒಗ್ಯೋದ ಅಂದ್ಬಿಟ್ಟು ಟೆರೆಸ್ ಮೇಲೆ ಹೋದೋ. ಆದರೆ ನಮ್ಮ ಫ್ರೆಂಡು ಅಂದರೆ ನಮ್ಮ ಅಣ್ಣ ಕಟಿಂಗ್ ಮಾಡಿಸ್ಕೊಬತ್ತೀನಿ ಅಂತ 2 ಅವರ್ ಆದರೂ ಬಂದಿರಲಿಲ್ಲ. ಇದೇನು 2 ಅವರ್ ಆದರೂ ಬರಲೇ ಇಲ್ವಲ್ಲ ಅಂತ ಹುಡುಕೊಂಡು ಹೋದ್ರೆ ಕಟಿಂಗ್ ಶಾಪ್ ಹತ್ರ. ಅವರು ಫುಲ್ಲು ಫೇಶಿಯಲ್ ಎಲ್ಲ ಮಾಡಿಸ್ತಾಯಿದ್ರು. ಅವ್ರ ಆಮೇಲೆ ವೀಡಿಯೋ ಮಾಡ್ಕೊತಿದ್ಯಾ ಲಾಗ್ ಹಾಕೋಕ್ಕೆ ಬಿಡಪ್ಪ ಅಂತ ಮುಖ ಮುಚ್ಕೊಳಕ್ಕೆ ನೋಡಿದ್ರು. ಆಮೇಲೆ ನಾನೇ ಹೊರಗಡೆ ಬಂದುಬಿಟ್ಟೆ. ಆಮೇಲೆ ಫುಲ್ಲು ಕ್ಲೀನಾಗಿ ಫೇಶಿಯಲ್ ಎಲ್ಲ ಮಾಡಿಸಿ ಹೀರೋ ಥರ ಕಾಣ್ತಾಯಿದ್ರು. ಅಲ್ಲಿಂದ ಟೀ ಕುಡಿಯೋದಂತ ಹೋದೋ. ಎಲ್ಲರೂ ಬಂದು ಬೇಕ್ರಿ ಹತ್ರ ಬಂದು ಟೀ ಕುಡಿಯೋದಂತ ನೋಡಿದ್ರೆ ನಮ್ಮ ಬ್ರದರು ಟೀನೇ ಬೇಡ ನನಗೆ ಒಂದು ಮೈಸೂರು ಪಾಕ್ ತಿಂತೀನಿ ಅಂತ ಅವ್ರು ಹೊಂಟೋದ್ರು. ಅಂದರೆ ಸ್ನಾನ ಬೇರೆ ಮಾಡಬೇಕಿತ್ತಲ್ಲ. ಅದಾದಮೇಲೆ ಊಟದ ಟೈಮ್ ಆಯಿತು. ಮತ್ತು ಊಟಕ್ಕೆ ಹೋದೋ. ಬಿಸಿ ಬೋಂಡ ಬಜ್ಜಿ ಹಾಕ್ತಾಯಿದ್ರು. ನಾವೆಲ್ಲ ಹೋದೋ ಊಟಕ್ಕೆ. ಅಲ್ಲಿ ಊಟ ಮಾಡ್ತಾಯಿದ್ದೋ. ಅಲ್ಲೇ ಇದು ನೋಡಿದ್ದು ಹರೇ ರಾಮ್ ಹರೇ ಕೃಷ್ಣ ಅಂತ ಈ ಹುಡುಗಿ ಬರಿತಾಯಿತ್ತು. ಒಳ್ಳೆಯದೇ ಅಲ್ವಾ. ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆಗಿದ್ರೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.